ಅಪ್ಪಟ ದೇಶಭಕ್ತ ನಾಥೂರಾಮ್ ಗೋಡ್ಸೆ ಭಯೋತ್ಪಾದಕ ಅಲ್ಲ. ನಾನು ಓದಿದ ಪುಸ್ತಕಗಳಲ್ಲಿ ಗಾಂಧಿ ಹತ್ಯೆಯ ಲಾಭ ಯಾರಿಗಾದರೂ ಆಗಿದ್ದರೆ ಅದು ಜವಾಹರ್ಲಾಲ್ ನೆಹರುಗೆ. ಗಾಂಧಿ ಹತ್ಯೆಯನ್ನ ನಾನು ಖಂಡಿಸುತ್ತೇನೆ. ಆದರೆ ಯಾಕೆ ಕೊಲೆ ಮಾಡಿದ ಅಂತ ವಿಚಾರವನ್ನೂ ಕೂಡ ತಿಳ್ಕೊಳ್ಬಾರದು ಅಂತ ಇಷ್ಟರವರೆಗೆ ನಮ್ಮನ್ನು ತಡೆದು ಹಾಕಿದಾರಲ್ಲ, ಅದನ್ನು ಖಂಡಿಸುತ್ತೇನೆ. ಅವರು ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ದಾರೆ, ಅವರು ವಸ್ತ್ರತ್ಯಾಗದಂತ ತ್ಯಾಗ ಮಾಡಿದ್ದಾರೆ. ಇದೆಲ್ಲವನ್ನು ಸ್ಮರಿಸಿಕೊಳ್ಳುತ್ತಾ ಗಾಂಧಿ ಈ ದೇಶಕ್ಕೆ ಮಾಡಿದಂತ ಅಪಾರ ಹಾನಿಯನ್ನ ಹೇಳದಿದ್ದರೆ ನಾನು ಹೇಗೆ ದೇಶಭಕ್ತ? ನಾನು ಕಾನೂನು ಬಾಹಿರ ಕೃತ್ಯ ಮಾಡಿದ್ದೇನೆ ಹೊರತು ಅನೈತಿಕವಾದ ಕೃತ್ಯ ಅಲ್ಲ ಅಂತ ಹೇಳಿದಾಗ ಜಡ್ಜ್ ಎಸ್ ಪ್ರೊಸೀಡ್ ಅಂತ ಹೇಳಿದ್ರು. ಇವತ್ತು ಹೇಳಲೇಬೇಕಾಗಿದೆ, ನಾಥೂರಾಮ್ ಗೋಡ್ಸೆ ಏತಕ್ಕಾಗಿ ಕೊಂದ? ಜವಾಹರ್ಲಾಲ್ ನೆಹರು ಅವರ ಕುತಂತ್ರ ಏನಿತ್ತು? ಕಾಂಗ್ರೆಸ್ ಮಾಡಿದ ಮೋಸ ಏನಿತ್ತು? ಗೋಡ್ಸೆಗೆ ಮರಣದಂಡನೆಯೇ ಬೇಕು ಅಂತ ಹೇಳಿ ಖಾಯಂಗೊಳಿಸಿದ ಜಡ್ಜ್ ಅವರು ಬರೀತಾರೆ. ಎಂಥ ಆಕರ್ಷಣೀಯ ವ್ಯಕ್ತಿ ಈತ. ಒಂದು ವೇಳೆ ಈ ತೀರ್ಪನ್ನ ಈ ಪ್ರೇಕ್ಷಕರೇ ಕೊಡಲಿ ಅಂದು ಬಿಟ್ಟಿದ್ದರೆ ಅತ್ಯಂತ ಪ್ರಚಂಡ ಬಹುಮತದಿಂದ ನಾಥೂರಾಮ್ ಗೋಡ್ಸೆ ನಿರ್ದೋಷಿ ಅಂತ ಅವರು ತೀರ್ಪು ಕೊಟ್ಟು ಬಿಡ್ತಿರುವಂತ ಬರೆದಿದ್ದು ನಾನಲ್ಲ, ಜಡ್ಜ್. ಗಾಂಧಿ ಹತ್ಯೆಯ ಸತ್ಯ ನಾಟಕದ ಕೃತಿಯ ಲೋಕಾರ್ಪಣೆ ಇವತ್ತು ನಡೀತಾ ಇದೆ. ನೀವೆಲ್ಲ ಬಂದಿದ್ದೀರಿ, ನನಗೆ ಗೊತ್ತು. ಪತ್ರಕರ್ತರು ಬಂದಿದ್ದೀರಿ. ಎಲ್ಲವನ್ನು ಎದುರಿಸಲು ಸಿದ್ಧವಾಗಿಯೇ ನಾವು ಬಂದಿದ್ದೇವೆ. ಮಹಾತ್ಮ ಗಾಂಧೀಜಿ ಅವರ ಹತ್ಯೆಯಾಗಿ 78 ವರ್ಷ ಆಯಿತು. ಗಾಂಧಿ ಹತ್ಯೆಯನ್ನ ನಾನು ಖಂಡಿಸುತ್ತೇನೆ. ಐ ರಿಪೀಟ್, ಗಾಂಧಿ ಹತ್ಯೆಯನ್ನ ನಾನು ಖಂಡಿಸುತ್ತೇನೆ. ಯಾಕೆಂದರೆ ಅದು ಕಾನೂನು ಬಾಹಿರ ಕೃತ್ಯ. ಆದರೆ ಯಾಕೆ ಕೊಲೆ ಮಾಡಿದ ಅಂತ ವಿಚಾರವನ್ನೂ ಕೂಡ ತಿಳ್ಕೊಳ್ಬಾರದು ಅಂತ ಇಷ್ಟರವರೆಗೆ ನಮ್ಮನ್ನು ತಡೆದು ಹಾಕಿದಾರಲ್ಲ, ಅದನ್ನು ಖಂಡಿಸುತ್ತೇನೆ. ವಿಚಾರವೇ ಗೊತ್ತಾಗಬಾರದು ಅಂತ ಹೇಳುವ ಇತ್ತೀಚೆಗೆ ಹರಿಪ್ರಸಾದ್ ಅಂತ ಹೇಳುವ ಅಮೋಘ ವ್ಯಕ್ತಿ, ಅಪಾರ ಜ್ಞಾನ ಸಂಪನ್ನರು, ದೇಶಭಕ್ತಿಯನ್ನು ನರನಾಡಿಗಳಲ್ಲಿ ತುಂಬಿಕೊಂಡವರೂ ಆದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವ ಭಯಭೀತಗೊಳಿಸಬಲ್ಲ ಎಲ್ಲರನ್ನೂ ಸಂಭಾವಿತ ವ್ಯಕ್ತಿ ಹರಿಪ್ರಸಾದ್ ಗೋಡ್ಸೆಯನ್ನು ಭಯೋತ್ಪಾದಕ ಅಂತ ಕರೆದರು. ಈ ಭಯೋತ್ಪಾದನೆಯ ಸ್ವಲ್ಪ ಏನಾದರೂ ಅಂಶ ಇದ್ದರೆ ಅದು ಹರಿಪ್ರಸಾದರಲ್ಲಿಯೇ. ಆದ್ದರಿಂದ ಅವರನ್ನ ಗೋಡ್ಸೆಯನ್ನು ಭಯೋತ್ಪಾದಕ ಅಂತ ಕರಿಬೋದು. ಅದು ಒಂದು ನನ್ನನ್ನು ಗೋಡ್ಸೆಯ ಬಗ್ಗೆ ಓದುವಂತೆ ಮಾಡಿತು. ಇನ್ನೊಂದು, ಗಾಂಧಿ ವರ್ಸಸ್ ಗಾಂಧಿ ನಾಟಕ ಮಾಡಿದ್ದಾರೆ. ನಾನಿದ್ದ ಸಂಸ್ಥೆಯ ರಂಗಾಯಣದಲ್ಲಿ ಗಾಂಧಿಯ ಬಗ್ಗೆ ಅನೇಕ ನಾಟಕಗಳು ಬಂದಿದೆ. ಗಾಂಧಿ ವರ್ಸಸ್ ಗಾಂಧಿ, ಗಾಂಧಿ ಮತ್ತು ಅವನ ಮಗ ಕುಡುಕ ಮಗನ ಬಗ್ಗೆ ಇರೋದು. ಅಲ್ಲಿಯೂ ಕೂಡ ಕುಡುಕ ಮಗನೇ ತಪ್ಪು ಅಂತ ಹೇಳೋ ಥರದಲ್ಲಿದೆ. ಆ್ಯಕ್ಚುಲಿ ಆ ಕುಡುಕನಾಗಿ ಮಾಡಿದ್ದು ಗಾಂಧಿ, ಅದನ್ನು ಯಾರು ಬರ್ದಿಲ್ಲ. ಆತ ಕುಡುಕನಾಗಲಿಕ್ಕೆ, ಆತ ಮುಸ್ಲಿಂ ಧರ್ಮಕ್ಕೆ ಹೋಗಲಿಕ್ಕೆ ಗಾಂಧಿಯೇ ಕಾರಣ ಅಂತ ಹೇಳೋದ ಸತ್ಯವನ್ನ ಮುಚ್ಚಿ ಎಡಪಂಥೀಯರು ಅದನ್ನು ಬರೆದರು. ಅನೇಕ ನಾಟಕಗಳು ಬಂದಿದೆ. ಮಹಾರಾಷ್ಟ್ರದಲ್ಲಿ ಗೋಡ್ಸೆ ಬಗ್ಗೆ ಬಂದಿದೆ. ಆದರೆ ನನಗೆ ಓದಬೇಕು ಗೋಡ್ಸೆ ಬಗ್ಗೆ ಅಂತ ಈ ಕುತೂಹಲ ಹುಟ್ಟಿದ್ದು ನಾನು ಬೇರೆ ಬೇರೆ ನಾಟಕಗಳನ್ನು ಮಾಡ್ತಾ ಬಂದಾಗ, ಸಾವರ್ಕರ್ ನಾಟಕ ಮಾಡಿದಾಗ ಕುತೂಹಲ ಹುಟ್ಟಿತು. ಯಾಕೆಂದರೆ ಸಾವರ್ಕರ್ನ ಗಾಂಧಿ ಕೊಲೆಯ ಕೇಸಿನಲ್ಲಿ ಕಟಕಟೆಯಲ್ಲಿ ನಿಲ್ಲಿಸುವ ಹಾಗೆ ಮಾಡಿದ್ರಲ್ಲ, ಈತ ಏನು ಮಾಡಿದ್ದ? ಕ್ರಾಂತಿಕಾರಿ ಹೌದು. ಒಂದು ಕಾಲದಲ್ಲಿ ಧಿಂಗ್ರನಿಗೆ ಸ್ಫೂರ್ತಿಯನ್ನು ಕೊಟ್ಟವರು ಸಾವರ್ಕರ್. ಇವರು ಆಗಿರ್ಬೋದು ಒಂದು ನೋಡಿದಾಗ ಈ ಬಗ್ಗೆ ಸುಮಾರು ನಾನು ಪುಸ್ತಕಗಳನ್ನು ತರಿಸ್ಕೊಂಡೆ. ಅಲ್ಲಿ ಆ ಕೋರ್ಟಿನ ಕಟಕಟೆಯಲ್ಲಿ ನಾಥೂರಾಮ್ ಗೋಡ್ಸೆ ಲಿಖಿತ ರೂಪದಲ್ಲಿ ಹೇಳಿಕೆ ಕೊಡ್ತಾರೆ. ಇವತ್ತು ಬಾಯಿ ಮಾತಲ್ಲಿ ಹೇಳಿದೆ ಅಂತ ಹೇಳಿದರೆ ತುಂಬ ನಮಗೆ ಕಷ್ಟ ಆಗ್ಬಿಡೋದೇನೋ. ಅವರು ರಿಟರ್ನ್ ಡಾಕ್ಯುಮೆಂಟನ್ನು ಕೊಡ್ತಾರೆ. ಸಾಧಾರಣವಾಗಿ ನ್ಯಾಯಾಲಯದಲ್ಲಿ ನಿನ್ನ ಅಭಿಪ್ರಾಯ ಏನಪ್ಪ ಅಂತ ಕೇಳಿದಾಗ, ಸ್ವಾಮಿ ನನ್ನ ಅಭಿಪ್ರಾಯವನ್ನು ನಾನು ಬಾಯಲ್ಲಿ ಹೇಳುತ್ತೇನೆ, ಇಲ್ಲ ನಾನು ಬಾಯಲ್ಲಿ ಹೇಳೋಕ್ಕೆ ಆಗಲ್ಲ, ನನಗೆ ಲಿಖಿತ ರೂಪದಲ್ಲಿ ಕೊಡ್ತೇನೆ ಅಂದರೆ ಕೋರ್ಟ್ ಒಪ್ಕೊಳ್ಳುತ್ತೆ, ರಿಸೀವ್ ಮಾಡುತ್ತೆ. ಆದರೆ ಎರಡನ್ನೂ ಮಾಡಿದ ಈತ. ಲಿಖಿತ ರೂಪದಲ್ಲಿ ಕೊಟ್ಟ, ಹೇಳೋದಕ್ಕೆ ಕೂಡ ಅವಕಾಶ ಕೊಡಬೇಕು ಅಂತ ನ್ಯಾಯಾಧೀಶರನ್ನು ಕೇಳಿದಾಗ ಅದಕ್ಕೂ ನ್ಯಾಯಾಲಯ ಅನುಮತಿ ಕೊಡ್ತು. ಅವರ ಸರ್ಕಾರಿ ವಕೀಲರು ತುಂಬ ಅಬ್ಜೆಕ್ಷನ್ ಮಾಡ್ತಾರೆ. ಮಹಾತ್ಮ ಗಾಂಧಿ ಅಂತ ವ್ಯಕ್ತಿ ಶ್ರೇಷ್ಠರು, ಅವರು ರಾಷ್ಟ್ರಪಿತರು, ಅವರ ಬಗ್ಗೆ ಮತ್ತೆ ಅವಹೇಳನ ಮಾಡೋದು, ಒಂದು ಕೊಲೆ ಮಾಡಿದ್ದೇ ಅವರಿಗೆ ದುಷ್ಕೃತ್ಯ, ಇದು ಒಂಥರದ ಏನೋ ಅವರು ಹೇಳ್ತಾರೆ ಅನೈತಿಕ ಆಗುತ್ತೆ ಅಂತ. ಅದಕ್ಕೆ ತೀವ್ರವಾಗಿ ಇವರು ಪ್ರತಿಭಟನೆ ಮಾಡ್ತಾರೆ ಕಟಕಟೆಯಲ್ಲಿ ನಿಂತು. ನಾಥೂರಾಮ್ ಗೋಡ್ಸೆ, ನೀವು ನಿಮ್ಮ ಮಾತನ್ನು ನಿಲ್ಲಿಸಬೇಕು ಅಂತ ಕೇಳ್ತಾರೆ. ಯುವರ್ ಆನರ್, ಇವರ ಮಾತನ್ನು ನಿಲ್ಲಿಸಲಿಕ್ಕೆ ಹೇಳಿ. ನಾನು ಅನೈತಿಕವಾದ ಕೆಲಸ ಮಾಡುವ ಸಂಸ್ಕೃತಿಯಿಂದ ಬಂದವನಲ್ಲ, ನನ್ನ ಪರಂಪರೆ ಅದಲ್ಲ, ನನ್ನ ಸಂಸ್ಕಾರ ಅದಲ್ಲ. ನಾನು ಕಾನೂನು ಬಾಹಿರ ಕೃತ್ಯ ಮಾಡಿದ್ದೇನೆ ಹೊರತು ಅನೈತಿಕವಾದ ಕೃತ್ಯ ಅಲ್ಲ ಅಂತ ಹೇಳಿದಾಗ ಜಡ್ಜ್ ಎಸ್ ಪ್ರೊಸೀಡ್ ಅಂತ ಹೇಳಿದ್ರು. ಇದು ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟಿನಲ್ಲಿ ಅವರು ಹೇಳ್ತಾರೆ, ನಾನೇಕೆ ಗಾಂಧಿಯನ್ನು ವಧೆ ಮಾಡಿದೆ ಅವರು ಕೇಳಿದ ಪ್ರಶ್ನೆ ಹೇಳಿಕೊಂಡು ನಾನಿಲ್ಲಿ ಹೇಳ್ತಾ ಇರೋದು, ನಾನೇಕೆ ಈ ನಾಟಕವನ್ನು ಬರೆದೆ.
ಹೌದಲ್ಲ? ಈ ಎಡಪಂಥೀಯರು ಚರಿತ್ರೆನೆಲ್ಲ ಮಾಡ್ತಾರೆ, ನಾವು ಮಾಡ್ತಕ್ಕೆ ಹೋದಾಗ ಚರಿತ್ರೆ ಎಲ್ಲ ಯಾಕೆ ಈಗ ಕೇಳಿದವರು. ಅವರು ಮಾಡಿದಾಗ ಚರಿತ್ರೆ ಒಳ್ಳೆಯದು, ಓಹೋ ಸಮಾಜಕ್ಕೆ ಉದ್ಧಾರ. ನಾನು ಮಾಡಲಿಕ್ಕೆ ಹೊರಟಾಗ, ಟಿಪ್ಪು ಮಾಡಲಿಕ್ಕೆ ಹೊರಟಾಗ, ಅಲ್ಲಿಯವರೆಗೆ ಆ ರಂಗಾಯಣದಲ್ಲಿ ಅದು ಚೈನಾ ಮೇಡ್ ಮತ್ತು ರಷ್ಯಾ ಮೇಡ್ ಆಗಿತ್ತು ಆ ರಂಗಾಯಣ ಮೈಸೂರು. ನಾನು ಹೋದ ತಕ್ಷಣ ಆ ಮೇಡ್ಗಳೆಲ್ಲ ಹೋಯಿತು, ಮೇಕ್ ಇನ್ ಇಂಡಿಯಾ ಆಯಿತು ಅದು ಆ ರಂಗಾಯಣ. ಆಗ ಈ ಚರಿತ್ರೆಗಳೆಲ್ಲ ಯಾಕೆ, ಎಂದೋ ಸತ್ತೋಗಿದ್ದಾನಲ್ಲ ಟಿಪ್ಪು, ಈಗ ಯಾಕೆ? ಆಗ ನೀವು ಬಸಲಿಂಗಯ್ಯ ಎಲ್ಲ ಟಿಪ್ಪು ನಾಟಕ ಮಾಡಿ ಮುಸ್ಲಿಮಾನರು ಎಲ್ಲಿದ್ದಾರೋ ಶ್ರೀರಂಗಪಟ್ಟಣದ ಮುಸ್ಲಿಂ ಬೀದಿಯಲ್ಲಿ ಸ್ಟೇಜ್ ಕಟ್ಟಿ ಮಾಡಬಹುದು, ಆಗ ಅದು ಚರಿತ್ರೆ ಅಲ್ಲ. ಈಗ ಟಿಪ್ಪು ಸುಲ್ತಾನ ಕೊಡವರನ್ನು ಹತ್ಯೆ ಮಾಡಿದ್ದಾನೆ, ಬ್ರಾಹ್ಮಣರನ್ನು ಹತ್ಯೆ ಮಾಡಿದ್ದಾನೆ ಅಂತ ಹೇಳಕ್ಕೆ ಹೊರಟಾಗ ನಿಮಗೆ ಉರಿಯೋ ಉರಿ, ಯಾಕೆ ಈಗ ಚರಿತ್ರೆ ಅಂತ ಕೇಳ್ತೀರಲ್ಲ, ಇದು ಹಾಗೇನೆ. ಸತ್ತು ಹೋದವರೆಲ್ಲ ಚರಿತ್ರೆನೇ. ನನ್ನ ಅಜ್ಜ ಚರಿತ್ರೆ, ನನ್ನ ಅಪ್ಪ ಸತ್ತು ಹೋಗಿದ್ದಾರೆ, ಅವರು ಚರಿತ್ರೆನೇ. ಯಾಕೆ ಈ ನಾಟಕ ಬೇಕಾಯ್ತು ಅಂದರೆ ಇದಕ್ಕಾಗಿ ಬೇಕಾಯಿತು. ಈ ಹರಿಪ್ರಸಾದರಂಥವರು ಇದನ್ನು ಲಾಭ ಮಾಡ್ಕೊಳ್ತಾ ಬಂದರು. ನಾನು ಓದಿದ ಪುಸ್ತಕಗಳಲ್ಲಿ ಗಾಂಧಿ ಹತ್ಯೆಯ ಲಾಭ ಯಾರಿಗಾದರೂ ಆಗಿದ್ದರೆ ಅದು ಜವಾಹರ್ಲಾಲ್ ನೆಹರುಗೆ. ಯಾರಿಗಾದರೂ ತುಂಬ ಲಾಭ ಆಗಿದ್ದರೆ, ಅವರ ರಾಜಕೀಯ ಭವಿಷ್ಯ ದೀರ್ಘಕಾಲದವರೆಗೆ ಹೇಳ್ಕೊಂಡು ಹೋಗಿದ್ದರೆ, ಅಥವಾ ಅವರು ಏನಾದರೂ ತನ್ನ ವಂಶವನ್ನು ಚೆನ್ನಾಗಿ ಭದ್ರ ತಳಪದಿಯಾಗಿ ಕೂರಿಸಲಿಕ್ಕೆ ಸಾಧ್ಯ ಆದರೆ, ಆ ಹೆಸರು ಇದೆಯಲ್ಲ ಜೊತೆಗೆ, ಅವರೆಲ್ಲ ಗಾಂಧಿಗಳಲ್ಲ ಆದರೆ ಹೆಸರನ್ನು ತಗಲಿಸ್ಕೊಂಡಿದ್ದಾರಲ್ಲ, ಅದೆಲ್ಲ ಆಗಲಿಕ್ಕೆ ಗೋಡ್ಸೆಯನ್ನು ಕೊಂದುಬಿಟ್ಟ. ಅದರ ಲಾಭ ಆಗಿದ್ದು ಯಾರಿಗೆ ಅಂದರೆ ಹಿಂದೂ ಮಹಾಸಭಾಕ್ಕಲ್ಲ, RSSಗಲ್ಲ, ಅದು ನೆಹರು ಪರಿವಾರಕ್ಕೆ. ಇವತ್ತಿಗೂ ಕೂಡ ಗಾಂಧಿ ಕೊಂದವರು ಅಂತ ಹೇಳ್ಕೊಂಡು ಯಾವನೋ ಒಬ್ಬ ಎಷ್ಟೋ ಈಗ ಹುಟ್ಟಿದವನಿಗೆ ಹೇಳ್ತಾರೆ ಗಾಂಧಿ ಕೊಂದವರು ಅಂತ. ಹೀಗೆ ಹೇಳ್ತಾ ಬಂದರು. ನಾನು ಇದೆಲ್ಲ ಓದಿದಾಗ ಈ ನಾಟಕಕ್ಕೆ ಒಂದು 50 ಪುಸ್ತಕಗಳನ್ನು ಅಧ್ಯಯನಕ್ಕೆ ಒಳಪಡಿಸಿದೆ, ಓದ್ತಾ ಬಂದೆ, ಅದನ್ನು ಓದಿದೆ. ನಾನೇಕೆ ಗಾಂಧಿಯನ್ನು ವಧೆ ಮಾಡಿದೆ ಅಂತ ಆತ ಕೋರ್ಟಿನಲ್ಲಿ ಹೇಳಿದ ಡಾಕ್ಯುಮೆಂಟನ್ನು ಆತನ ಸಹೋದರ ಗೋಪಾಲ್ ಗೋಡ್ಸೆ ಪುಸ್ತಕ ರೂಪದಲ್ಲಿ ತಂದಿದ್ದಾರೆ. ಅದು ನಾನೇಕೆ ಗಾಂಧಿಯನ್ನು ಕೊಂದೆ ಅಂತ ಇಂಗ್ಲೀಷ್ನಲ್ಲಿ ಬಂದಿದೆ, ಮರಾಠಿಯಲ್ಲಿ ಬಂದಿದೆ, ಎಲ್ಲದರಲ್ಲೂ ಬಂದಿದೆ. ಅದನ್ನೂ ಓದಿಕೊಂಡೆ. ಯಾಕೆಂದರೆ ಅವನೇನು ಹೇಳಿದ ಅಂತ ತಿಳ್ಕೊಳ್ಬೇಕಲ್ವಾ. ನಾನು ಇಲ್ಲಿ ಖಂಡಿತವಾಗಿ ಹೇಳ್ತೇನೆ, ಗೋಡ್ಸೆಯನ್ನು ವೈಭವೀಕರಿಸಲಿಕ್ಕೆ, ಗೋಡ್ಸೆಯನ್ನು ಹೀರೋ ಮಾಡಲಿಕ್ಕೆ ಅಂತ ಅನ್ನೋದು. ಆ ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ, ಅದೇ ಗಾಂಧಿ ಹತ್ಯೆಯ ಸತ್ಯ ಅಂತ, ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ ಇವರಲ್ಲಿ ಹೇಗಿದ್ದರು? ಇವತ್ತು ಮೋದಿ ಅಮಿತ್ ಶಾ ಇದ್ದಾರೆ, ಭಾಳ ಸ್ಟ್ರಾಂಗ್ ಆಗಿ ಇವತ್ತು ಕೇಂದ್ರದಲ್ಲಿದ್ದಾರೆ. ಅವ್ರನ್ನ ಅಲ್ಲಾಡ್ಸೋಕ್ಕಾಗ್ತಾಯಿಲ್ಲ ಅಂತ ಜಿರಳೆಗಳು, ನೊಣಗಳು, ಸೊಳ್ಳೆಗಳು ಎಲ್ಲ ಸುತ್ತಕೊಳ್ತಾ ಇದೆ. ಮಲೇರಿಯಾ ಬಂದಾದರೂ ಅವ್ರನ್ನ ಕೊಲ್ಲೋಣ, ಕಾಲರ ಬಂದಾದರೂ ಅವರಿಗೆ ಕೊಲ್ಲೋಣ, ಏನೂ ಬರೆದಿದ್ದರೆ ಅವರಿಗೆ ಕೊರೋನಾ ಆದರೂ ಬರಲಿ ಅಂತ ದೇವರು ಪ್ರಾರ್ಥನೆ ಮಾಡಲ್ಲ. ಅವರು ಅಲ್ಲಾಹನನ್ನು ಪ್ರಾರ್ಥಿಸೋಣ ಅಂತ ಹೇಳ್ಕೊಂಡೆಲ್ಲ ಬರ್ತಾಯಿದ್ದೆ. ಆ ಥರ ಆ ಕಾಲದಲ್ಲಿ ಗಟ್ಟಿಯಾಗಿದ್ದವರು ಇಬ್ಬರು, ಒಂದು ಜವಾಹರ್ಲಾಲ್ ನೆಹರು, ಇನ್ನೊಂದು ಸರ್ದಾರ್ ವಲ್ಲಭಾಯಿ ಪಟೇಲ್. ಇವರಿದ್ದರು. ನಾವು ಉಕ್ಕಿನ ಮನುಷ್ಯ ಅಂತ ಹೇಳ್ತೀವಿ. ಇವತ್ತು ಅವರನ್ನು ಮೋದಿಯವರು ಬಹುದೊಡ್ಡ ಸ್ಥಾನಕ್ಕೆ, ಗುಜರಾತ್ನಲ್ಲಿ ಹುಟ್ಟಿದವರು, ಉಕ್ಕಿನ ಅದ್ಭುತವಾದ ಕೆಲಸವನ್ನು ಪಟೇಲರು ಮಾಡಿದ್ದಾರೆ, ಅದು ಬೇರೆ ವಿಷಯ. ಗಾಂಧಿ ಹತ್ಯೆ ಸಂದರ್ಭದಲ್ಲಿ ಇವರಲ್ಲಿದ್ದಂಥ ದ್ವಂದ್ವಗಳು, ಇವರಲ್ಲಿದ್ದ ಜಗಳ, ಕಿಚನ್ನಲ್ಲಿ ಜಗಳಾಡುವ ಹಾಗೆ, ಗಂಡ ಹೆಂಡತಿ ಜಗಳಾಡುವ ಹಾಗೆ, ಅಥವಾ ಇನ್ಯಾರೋ ಶತ್ರುಗಳು ಜಗಳಾಡುವ ಹಾಗೆ ಅವರು ಆಡ್ತಾಯಿದ್ರು. ಗಾಂಧಿ ಹತ್ಯೆಯ ದಿನ ಜನವರಿ 30ರಂದು ದೊಡ್ಡ ಜಗಳ ಅವರಲ್ಲಿ, ಅವರ ಪ್ರೈಮ್ ಮಿನಿಸ್ಟರ್ ಕಚೇರಿಯಲ್ಲಿ ಆಗಿದೆ. ಈ ಪ್ರೈಮ್ ಮಿನಿಸ್ಟರ್ ಎಂಥ ಕುತಂತ್ರ ಮಾಡ್ತಾಯಿದ್ರು ಈ ಪಟೇಲರನ್ನು ಗಲಿಬಿಲಿ ಮಾಡಲಿಕ್ಕೆ. ಹಿಂದೂವಾದಿ, ಜಾತ್ಯತೀತವಾದಿ, ಹಿಂದೂವಾದಿ, ಜಾತ್ಯತೀತವಾದಿ, ಇದು ಎರಡೇ ಶಬ್ದಗಳು ಆವತ್ತಿನಿಂದ ಇವತ್ತಿನವರೆಗೆ ಹೊಡಿತಾ ಇದೆ. ಇದು ಎರಡೇ ಶಬ್ದಗಳಲ್ಲಿ ಇಲ್ಲಿಯೂ ಗಾಂಧಿ ಹತ್ಯೆಯಲ್ಲಿ ಒಬ್ಬರು ಜಾತ್ಯತೀತವಾದಿ, ಸೆಕ್ಯುಲರ್ ಗಾಂಧಿ, ಅವರು ಜಾತ್ಯತೀತವಾದಿ, ಈತ ಹಿಂದುತ್ವವಾದಿ, ಯಾರು ನಾಥರಾಮ್ ಗೋಡ್ಸೆ. ಇಲ್ಲಿಯೂ ಅದೇ ಫೈರಿಂಗ್ ಆಗಿದ್ದು. ಈ ಜಾತ್ಯತೀತವಾದಿ ಅಂತ ನಾವು ಗಾಂಧಿಯನ್ನು ಪ್ರೇರ್ ಮಾಡ್ತೀವಲ್ಲ, ಗಾಂಧಿಯನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಮಾಡಿದ್ದಾರೆ. ನಾವು ಅವರು ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ದಾರೆ, ಅವರು ವಸ್ತ್ರತ್ಯಾಗದಂಥ ತ್ಯಾಗ ಮಾಡಿದ್ದಾರೆ. ಇದೆಲ್ಲವನ್ನು ಸ್ಮರಿಸಿಕೊಳ್ಳುತ್ತಾ ಗಾಂಧಿ ಈ ದೇಶಕ್ಕೆ ಮಾಡಿದಂಥ ಅಪಾರ ಹಾನಿಯನ್ನು ಹೇಳದಿದ್ದರೆ ನಾನು ಹೇಗೆ ದೇಶಭಕ್ತ? ನಾನು ಮಾರ್ಷಲ್ ಕುಟುಂಬದಿಂದ ಬಂದವನು. ಕಾರ್ಗಿಲ್ಲಲ್ಲಿ ನನ್ನ ಸಹೋದರರನ್ನು ಕಳೆದುಕೊಂಡು ಇಲ್ಲಿ ಬಂದು ನಿಂತಿದ್ದೇನೆ. ನಮಗೆ ಧೈರ್ಯ ಬೇಕು ಅಂತಲ್ಲ, ಧೈರ್ಯ ಇದೆ ಅಂತ ನಾನು ಹೇಳೋದು. ಯಾರು ಇಷ್ಟು ಧೈರ್ಯವಾಗಿ ಈಗ ನಾಥರಾಮ್ ಗೋಡ್ಸೆ ನಾವು ಕೋಣೆಯಲ್ಲೇ ನಾಥರಾಮ್ ಗೋಡ್ಸೆ 20 ವರ್ಷದ ಹಿಂದೆ ಗುಂಡು ಹೊಡಿಬೇಕಾಗಿತ್ತು ಹೇಳುವವರೆಲ್ಲ ಇರ್ತಾರೆ ನಮ್ಮಲ್ಲಿ. ಎಲ್ಲಿ ಹೇಳ್ತಾರೆ? ಕೋಣೆಯಲ್ಲಿ ಹೇಳ್ತಾರೆ. ಅದನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇದೆಯಾ?
ಚಿತ್ಪಾಮರು ಬ್ರಾಹ್ಮಣರು ಇಷ್ಟು, ನಾನು ಚಿತ್ಪಾಮನ ಸಮಾಜಕ್ಕೆ ಹೋಗಿದ್ದೆ ಮಹಾಸಭೆಗೆ. ನೀವು ಮಹಾಸಭೆ ನಡೆಸ್ತೀರಿ, ಲೆಕ್ಕಪತ್ರ ನೋಡ್ತೀರಿ, ಚೆನ್ನಾಗಿ ಊಟ ಮಾಡ್ತೀರಿ, ಬ್ರಾಹ್ಮಣರು ಅಲ್ವಾ, ಚೆನ್ನಾಗಿ ಊಟ ಮಾಡ್ತೀರಿ, ಅಲ್ಲಿಂದ ಜಾಗ ಖಾಲಿ ಮಾಡ್ತೀರಿ, ಹೌದಲ್ವಾ? ನೀವು ಎಂದಾದರೂ ಒಂದು ದಿನ ನಮ್ಮ ಇಷ್ಟು ನರಹತ್ಯಾದಿಕ್ಕೆ ತನಿಖೆ ಮಾಡಿ ಅಂತ ಯಾವತ್ತಾದರೂ ಹೇಳಿದ್ದೀರಾ? ಈಗಲಾದರೂ ಹೇಳ್ಬೋದಲ್ಲ. ಗಾಂಧಿ ಹತ್ಯೆಯ ನಂತರ, ಗಾಂಧಿ ಹತ್ಯೆಯಲ್ಲಿ ನಾಥರಾಮ್ ಗೋಡ್ಸೆ ಒಬ್ಬ ಗುಂಡು ಹೊಡೆದ, ಅವನೊಬ್ಬ ಗುಂಡು ಹೊಡೆದ, ಹೌದು, ಅವನು ನಾಥರಾಮ್ ಗೋಡ್ಸೆ ಒಬ್ಬ ಚಿತ್ಪಾಮ್ ಬ್ರಾಹ್ಮಣ, ಅದಕ್ಕೆ ಬೇರೆಯವ್ರನ್ನ ಯಾಕೆ ಕೊಲ್ಲಬೇಕು, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಯಾಕೆ ನಿಮ್ಮ ಸಮಾಜ ಕೇಳಲಿಲ್ಲ? ಅದರ ಬದಲಾಗಿ ಹೆಸರನ್ನೇ ಬದಲು ಮಾಡ್ಕೊಂಡ್ರಿ, ಡೋಂಗ್ರೇನ ಬಟ್ ಅಂತ ಮಾಡ್ಕೊಂಡ್ರಿ, ಮತ್ತು ಇನ್ನೇನೇನೋ ಜಾಗದಲ್ಲಿ ಹೋಗಿ ಶ್ರೀನಿವಾಸ್ ಹುಬ್ಳಿ ಅಂತ ಹೆಸರು ಹಾಕೊಂಡ್ರಿ, ಬ್ರಾಹ್ಮಣ ಸುಬ್ರಹ್ಮಣ್ಯ ಧಾರವಾಡ ಅಂತ ಹೆಸರು ಹಾಕೊಂಡ್ರಿ. ಯಾಕೆ ಈ ಭಯ ನಿಮಗೆ? ಯಾಕೆ ಈಗ ಭಯ? ಇಲ್ಲಿಗೆ ಬರ್ಲಿಕ್ಕೂ ಜನ ಭಯದಿಂದ ಬಂದಿಲ್ಲ ಏನೋ, ನನಗೆ ಗೊತ್ತಿಲ್ಲ. ಗೋಡ್ಸೆ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಾವು ಹೋದರೆ ನಾಳೆ ಪೇಪರ್ಲಿ, ಅಲ್ಲಿ ಪ್ರಜಾವಾಣಿ ಪೇಪರ್ ಬೇರೆ ಬಂದಿದೆ, ನಾಳೆ ಪೇಪರ್ಲಿ ಬಂದುಬಿಟ್ರೆ ಪ್ರಜಾವಾಣಿ ಬೇರೆ ಬಂದಿದೆ ಅಂತ ಹೇಳಿದ್ರೆ ಬೇರೆ ಅಲ್ಲದು ನಮ್ಮ ಪ್ರಜಾವಾಣಿ, ರಂಗಭೂಮಿಗೆ ಹೆಚ್ಚು ಉತ್ತೇಜನ ಕೊಟ್ಟ ಪ್ರಜಾವಾಣಿ. ಸ್ವಲ್ಪ ಏಟು ಕೊಡ್ತಾರೆ, ಎಲ್ಲಕ್ಕೂ ತಯಾರಾಗಿ ಬಂದಿದ್ದೇವೆ ಅಂತ ಅದಕ್ಕೆ ಹೇಳಿದ್ದು. ಅಂದರೆ ಆ ಸಮಾಜ ಎಷ್ಟೋ ಅದರಿಂದ ಹಾನಿಗೊಳಗಾಗಿದ್ದಾರೆ. ಅವರು ಯಾಕೆ, ಎಷ್ಟು ಭಯ, ಎಲ್ಲಿಯವರೆಗೆ ಭಯ? 78 ವರ್ಷ ಆಯ್ತು ರೀ, 78 ವರ್ಷ ಆಯಿತು ಗಾಂಧಿ ಹತ್ಯೆಯ ಸತ್ಯವನ್ನು ಹೇಳಲಿಕ್ಕೆ. ಅಥವಾ ಗೋಡ್ಸೆ ಏನು, ಯಾಕೆ ತಡೆ ಮಾಡ್ತಾ ಇತ್ತು ಸರ್ಕಾರ? ಯಾಕೆ ಆ ಪುಸ್ತಕವನ್ನು ನಿಷೇಧ ಮಾಡಿತ್ತು? ದಲ್ವಿ ಅಂತ ಹೇಳುವವರು ಮಹಾರಾಷ್ಟ್ರದಲ್ಲಿ ನಾಟಕ ಮಾಡ್ಲಿಕ್ಕೆ ಹೊರಟಾಗ ನಿಷೇಧ ಹೇರ್ತು, ಕೋರ್ಟಿನಿಂದ ಬಿಡಿಸ್ಕೊಂಡು ಬಂದ. ಕೊನೆಗೆ ಮರ್ಡರ್ ಆಫ್ ಮಾತಾ ಅಂತೇಳಿ GD ಖೋಸ್ಲಾ ಅಂತ ಹೇಳುವವರು ಒಬ್ಬ ಜಡ್ಜ್, 3 ಜಡ್ಜ್ ಇರ್ತಾರೆ, ಅದರಲ್ಲಿ ಒಬ್ಬ GD ಖೋಸ್ಲಾ ಅಂತ, ಅವರು ರಿಟೈರ್ಡ್, ಅವರು ಮರಣದಂಡನೆಯನ್ನು ಕಾಯಂ ಮಾಡಿದಂಥ ಜಡ್ಜ್. ಗೋಡ್ಸೆಗೆ ಮರಣದಂಡನೆಯೇ ಬೇಕು ಅಂತೇಳಿ ಕಾಯಂ ಮಾಡಿಸಿದ ಜಡ್ಜ್ ಅವರು ಬರೀತಾರೆ, ಎಂಥ ಆಕರ್ಷಣೀಯ ವ್ಯಕ್ತಿ ಈತ, ಅವರ ಪುಸ್ತಕದಲ್ಲಿ ಬರೆದದ್ದು. ಆತ ಮಾತನಾಡಲು ನಿಂತಾಗ ನಮಗೆಲ್ಲ ಆಶ್ಚರ್ಯಚಕಿತರಾಗುತ್ತಿದ್ದೆವು. ಅವನ ಗಂಭೀರವಾದ ಮುಖ, ನಿರ್ಭಯದಿಂದ ಮಾತನಾಡುವ ಶೈಲಿ, ಪ್ರಾಮಾಣಿಕತೆಯನ್ನೇ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನು ಉಕ್ಕಿಸುತ್ತಿದ್ದಂಥ ಆತನ ಮನೋಧೈರ್ಯ, ಮತ್ತೆ ನಿರ್ಗಳವಾಗಿ ಒಂದು ಅತ್ಯುತ್ತಮ ಭಾಷೆಯ ಇಂಗ್ಲಿಷಿನಲ್ಲಿ ಮಾತನಾಡುತ್ತಿದ್ದ ಶೈಲಿ, ಇದು ಕೂಡ ಅನ್ಎಜುಕೇಟೆಡ್ ಅಲ್ಲ ಅಂತ ಹೇಳೋದು ಕೇಳ್ತಿದ್ದೀನಿ ನಾನು. ಮತ್ತೆ ಆತ ಮಾತನಾಡುತ್ತಿದ್ದಂತೆ ಪ್ರೇಕ್ಷಕ ವರ್ಗ, ಆಗ ಇದೊಂದು ಹೈ ಪ್ರೊಫೈಲ್ ಕೇಸ್ ಆದ್ದರಿಂದ ಒಂದು 200 ಜನಕ್ಕೆ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ರಂತೆ. ಕೋರ್ಟಿನ ಚಟುವಟಿಕೆ ನೋಡಲಿಕ್ಕೆ ಕೆಂಪುಕೋಟೆಯಲ್ಲಿ ಆಗಿದ್ದು ಈ ಕೇಸು. ಅಲ್ಲಿ ಕೂತ್ಕೊಂಡಿದ್ದಾಗ ಅವರು ಹೇಳಿದ್ದು, ಜಡ್ಜ್, ಈತ ಮಾತನಾಡುತ್ತಿದ್ದಂತೆ ಅಲ್ಲಿ ನೆರೆದಿದ್ದ ಪ್ರೇಕ್ಷಕರು, ಅವರ ಶ್ವಾಸ ನಿಶ್ವಾಸಗಳು ನಮಗೆ ಕೇಳಿಸುತ್ತಿದ್ದವು. ಮಹಿಳೆಯರು ಕಣ್ತುಂಬಿ ಕಣ್ಣೀರು ಸುರಿಸುತ್ತಿದ್ದ ಕಣ್ಣೀರ ಧಾರೆಯೂ ನನಗೆ ಕಾಣುತ್ತಿದ್ದಿತ್ತು. ಒಂದು ವೇಳೆ ಈ ತೀರ್ಪನ್ನು ಈ ಪ್ರೇಕ್ಷಕರೇ ಕೊಡಲಿ ಅಂದು ಬಿಟ್ಟಿದ್ದರೆ ಅತ್ಯಂತ ಪ್ರಚಂಡ ಬಹುಮತದಿಂದ ನಾಥುರಾಮ್ ಗೋಡ್ಸೆ ನಿರ್ದೋಷಿ ಅಂತ ಅವರು ತೀರ್ಪು ಕೊಟ್ಟು ಬಿಡ್ತಿರುವಂತ ಬರೆದಿದ್ದು ನಾನಲ್ಲ, ಜಡ್ಜ್ GD ಖೋಸ್ಲಾ. ಅಡ್ಡಂಡ ಕಾರ್ಯಪ ಬರೆದಿದ್ರೆ ಅವನು ಚಡ್ಡಿ, ಅದಕ್ಕೆ ಬರ್ದ ಅಂತ ಹೇಳ್ತೀರಿ. ಕೋಮುವಾದಿ ಪಟ್ಟವನ್ನು ನಮಗೆ ಕಟ್ತೀರಿ. ದೇವಸ್ಥಾನಗಳಲ್ಲಿ ಕುರಾನ್ ಓದುವ, ಮಸೀದಿಗಳಲ್ಲಿ ಭಗವದ್ಗೀತೆಯನ್ನು ಓದದ, ಮುಸ್ಲಿಮರಿಗೆ ನೋವಾದಾಗ ಮಾತ್ರ ಕಂಬನಿಗೆರೆಯುವ, ಹೃದಯ ಮಿಡಿಯುವ, ಹಿಂದೂಗಳಿಗೆ ನರಮೇಧ ಆದರೂ ಹೃದಯದಲ್ಲಿ ಒಂದಿಷ್ಟು ಕನಿಕರ ತೋರಿಸದ, ಮಲಬಾರ್ ಘೋರ ಘಟನೆಯಾದಾಗ, ಹಿಂದೂಗಳ ನರಭೇದ ಆದಾಗ ಆ ಮುಸಲ್ಮಾನರು ಅವರ ಧರ್ಮಕ್ಕಾಗಿ ಹೋರಾಡಿದರು ಅಂತ ಹೇಳುವ, ಶ್ರದ್ಧಾನಂದರನ್ನು ಕೊಲೆ ಮಾಡಿದಾಗ ಕೊಲೆ ಮಾಡಿದ ರಶೀದ್ ನನ್ನ ಸಹೋದರ ಎಂದು ಹೇಳುವ, ಹಿಂದೂಗಳಿಗೆ ಒಂದು ಹನಿಯು ನೀರನ್ನು ಕಣ್ಣೀರಿನಲ್ಲಿ ತೋಚದ ಈ ಜಾತ್ಯತೀತವಾದ ಇದೆಯಲ್ಲ, ಅದನ್ನೇ ಹೇಳಿದ್ದು ಅದ್ವಾನಿ ಅಂತ ಹೇಳುವವರು. ಕೊಟ್ಟಿ ಜಾತ್ಯತೀತವಾದ ಸೂಡೋ ಸೆಕ್ಯುಲರಿಸಮ್ ವರ್ಸಸ್ ಪ್ಯೂರ್ ಹಿಂದೂಯಿಸಮ್, ಇದು ಜಗಳ ಆಗಿತ್ತು. ಇದರಿಂದ ಹತ್ಯೆ ಆಗಿತ್ತು. ನಾಥುರಾಮ್ ಗೋಡ್ಸೆ ಒಂದು ನೆಪ ಮಾತ್ರ. ಇವತ್ತು ಹೇಳಲೇಬೇಕಾಗಿದೆ ನಾಥುರಾಮ್ ಗೋಡ್ಸೆ ಏತಕ್ಕಾಗಿ ಕೊಂದ, ಇದನ್ನು ಹೇಳಲೇಬೇಕಾಗಿದೆ. ಜವಾಹರ್ಲಾಲ್ ನೆಹರು ಅವರ ಕುತಂತ್ರ ಏನಿತ್ತು,
ಕಾಂಗ್ರೆಸ್ ಮಾಡಿದ ಮೋಸ ಏನಿತ್ತು, ಈ ದೇಶಕ್ಕಾಗಿ ಮಾಯದ ಗಾಯಗಳನ್ನು ಮಾಡಿದ ಅವರ ನೀತಿ ಏನಾಗಿತ್ತು, ಅವರ ಸಿದ್ಧಾಂತಗಳೇನಾಗಿತ್ತು. ಮೊದಲ ಶಿಕ್ಷಣ ಮಂತ್ರಿ ಮುಸ್ಲಿಮರ ಕಥೆಯನ್ನೇ ನಮ್ಮ ಪಠ್ಯಪುಸ್ತಕದಲ್ಲಿ ತುಂಬಿಸಿ ನಮ್ಮ ಯುವಕರನ್ನು ನರಹೀನರಾಗಿ ಮಾಡಿದ್ದನ್ನು ಹೇಳಬೇಕಲ್ವಾ? ನಾಟಕ ಮಾಡಬೇಕಲ್ವಾ? ಅಥವಾ ಹೆಸರು ಬದಲು ಮಾಡಿಕೊಂಡು ಮನೆಯಲ್ಲಿ ಕೂರೋದ? ಚಿತ್ಪಾವನ ಬ್ರಾಹ್ಮಣರು ಕ್ಷಾತ್ರ ತೇಜಸ್ಸಿರೋರ್ರಿ. ಚಿತ್ಪಾವನ ಬ್ರಾಹ್ಮಣರೆಂದರೆ ಯಾರು? ಬಾಲಗಂಗಾಧರ ತಿಲಕ್ ಚಿತ್ಪಾವನ ಬ್ರಾಹ್ಮಣ, ಗೋಪಾಲಕೃಷ್ಣ ಗೋಖಲೆ ಚಿತ್ಪಾವನ ಬ್ರಾಹ್ಮಣ, ಚಾಪೇಕರ್ ಸಹೋದರರು ಚಿತ್ಪಾವನ ಬ್ರಾಹ್ಮಣರು, ಸಾವರ್ಕರ್ ಚಿತ್ಪಾವನ ಬ್ರಾಹ್ಮಣ. 18ಕ್ಕೂ ಹೆಚ್ಚು ಯುವಕರು ನೇಣುಗಂಬಕ್ಕೆ ಏರಿದವರ ಬಹುಸಂಖ್ಯಾತರಲ್ಲಿ ಚಿತ್ಪಾವನ ಬ್ರಾಹ್ಮಣರೇ ಜಾಸ್ತಿ. ದಾದಾ ಪಾಲ್ಕೆ ಅವರ ಚಿತ್ಪಾವನ ಬ್ರಾಹ್ಮಣ, ಅಗರ್ಕರ್ ಕ್ರಿಕೆಟರ್ ಚಿತ್ಪಾವನ ಬ್ರಾಹ್ಮಣ. ಕ್ಷಾತ್ರ ತೇಜಸ್ಸಿರುವವರು ಚಿತ್ಪಾವನ ಬ್ರಾಹ್ಮಣರು. ಅಂಜಿ ಮನೆಯಲ್ಲಿ ಕುಳಿತುಕೊಳ್ಳುವವರು ಅಲ್ಲ ಗಣಪತಿ ಜೋಶಿ ಅವರೇ, ಅಂಜಿ ಮನೆಯಲ್ಲಿ ಕುಳಿತುಕೊಳ್ಳುವವರಲ್ಲ. ನನ್ನ ನಾಟಕವನ್ನು ನೀವು ಆರ್ಗನೈಸ್ ಮಾಡಬೇಕು. ನಾನು ಮುಲಾಜಿಲ್ ತೆಗೆಳ್ತೇನೆ. ಹೆದರ್ಕೊಂಡು ನೀವು ಮನೆಯಲ್ಲಿ ಕೂತ್ರೆ ನಾನು ಒಬ್ಬನೇ ಆಗ್ತೇನೆ. ನಿಮ್ಮ ಸಮಾಜದ ವ್ಯಕ್ತಿ ಅಪ್ಪಟ ದೇಶಭಕ್ತ, ಹಿಂದೂ ರಾಷ್ಟ್ರ ಪತ್ರಿಕೆಯನ್ನು ನಡೆಸುತ್ತಿದ್ದ ಸಂಪಾದಕನಾಗಿದ್ದ, ದೇಶಭಕ್ತಿಯನ್ನ ತನ್ನ ಮೈಯಲ್ಲಿ ತುಂಬಿಕೊಂಡು ಈ ದೇಶಕ್ಕಾಗಿ ನಾನು ಮದುವೆ ಏನಾಗೋದಿಲ್ಲ ಅಂತೇಳಿ ಬ್ರಹ್ಮಚರ್ಯನ್ನು ಮಾಡ್ತಿದ್ದ ಅಪ್ಪಟ ದೇಶಭಕ್ತ ನಾಥರಾಮ್ ಗೋಡ್ಸೆ ಭಯೋತ್ಪಾದಕ ಅಲ್ಲ. ಹರಿಪ್ರಸಾದ್ ಭಯೋತ್ಪಾದಕ ಅಲ್ಲ. ಭಯೋತ್ಪಾದಕರು ನಿಮ್ಮಲ್ಲೇ ಇದ್ದಾರೆ. ಕೊತ್ವಾಲನ ಶಿಷ್ಯರು ನಿಮ್ಮಲ್ಲೇ ಇದ್ದಾರೆ. ಅವರು ಭಯೋತ್ಪಾದಕರು. ಇದನ್ನು ಹೇಳಲಿಕ್ಕೆ ಹೊರಟಿದ್ದೇವೆ. ನನಗೆ ಯಾರು ಹೇಳಿದ್ರು, ಅಯ್ಯೋ ಕರಿಪಾಜಿ ಜಿ ಅಂತೂ ಬೇರೆ ಸೇರಿಸ್ಕೊಂಡ್ಬಿಟ್ಟು. ಹೇಳಿ. ಪ್ರಿಯಾಂಕಾ ಖರ್ಗೆ ಈಗ ಹೋಮ್ ಮಿನಿಸ್ಟರ್. ಆದರೆ ನಾನು ಕೇಳಿದ್ದು, ಆದರೆ ನನ್ನ ಅಣ್ಣ 18 ತಿಂಗಳು ತುರ್ತು ಪರಿಸ್ಥಿತಿಯಲ್ಲಿ ಜೈಲಲ್ಲಿ ಇದ್ದು ಬಂದ. ಇಂದಿರಾ ಗಾಂಧಿ ಅಂತೇಳಿ ಹೆದರ್ಕೊಂಡು ಪುಕ್ಕನಾಗಿ ಮನೆಯಲ್ಲಿ ಕೂರಲಿಲ್ಲ. ಅವನ ತಮ್ಮ ನಾನು. ಯಾರಾದರೂ ಇಂತಹ ಪರಿಸ್ಥಿತಿಯಲ್ಲಿ ನನಗೆ ಹೆದರಿಕೆ ಆಗ್ತಿದ್ದು ನಾಟಕನೇ ಮಾಡೋಕ್ಕಾಗಲ್ಲ. ಒಂದು ಹೇಳ್ತೇನೆ, ಪತ್ರಕರ್ತರಿಗೂ ಸೇರಿಕೊಂಡು, ನೀವು ಪುಸ್ತಕ ಸಿಗ್ತದೆ ತಗೊಂಡು ಹೋಗಿ ಕೊಡ್ತೇನೆ. ಇದರಲ್ಲಿ ಸುಳ್ಳು ಇದ್ದರೆ ನಾನು ಕ್ಷಮಾಪಣೆ ಕೇಳ್ತೇನೆ. ನನ್ನ ನಾಟಕದಲ್ಲಿ ಒಂದೇ ಒಂದು ಸಂಭಾಷಣೆ ಸುಳ್ಳು ಇದ್ದರೆ ನಾನು ಕ್ಷಮಾಪಣೆ ಕೇಳ್ತೇನೆ. ಸತ್ಯ ಅರ್ಗಿಸಿಕೊಳ್ಳಲಾರದೆ ಟೀಕೆ ಮಾಡಿದರೆ ನನಗೇನು ಮಾಡೋಕ್ಕಾಗಲ್ಲ. ತುಂಬ ಜನ ಮಾತಾಡೋರಿದ್ದಾರೆ, ಪ್ರಾಜ್ಞರಿದ್ದಾರೆ. ನಾನು ಸ್ವಲ್ಪ ಆವೇಶ ಬಂದುಬಿಡ್ತದೆ. ಈ ಕಾಂತಾರ ಚಿತ್ರ ಇದೆಯಲ್ಲ, ನೋಡಿದಿರಲ್ಲ, ಅದೆಲ್ಲ ಬಂದುಬಿಡ್ತದೆ ನನಗೆ. ಏನು ಮಾಡೋದು? ಸುಳ್ಳು ಹೇಳೋಕ್ಕಾಗಲ್ಲ. ಕಲ್ತಿಲ್ಲಲ್ಲ, ಮೋಸಗಾರಿಕೆ ಗೊತ್ತಿಲ್ಲಲ್ಲ. ನಾನೇನು ಮಾಡಲಿ? ನಾನು ನೆಹರು ಅಲ್ಲವಲ್ಲ, ನಾನು ಅವಳ ಮಗಳು ಇಂದಿರಾ ಗಾಂಧಿ ಅಲ್ಲವಲ್ಲ, ಅವಳ ಇನ್ನು ಮಗಳು ಪ್ರಿಯಾಂಕ ಅಲ್ಲ, ನಾನು ಪಪ್ಪು ರಾರು ಅಲ್ಲ. ಸುಳ್ಳುಗಳನ್ನು ಹೇಳುತ್ತಾ ದಿಕ್ಕು ತಪ್ಪಿಸಲಿಕ್ಕೆ ನಾನು ಕಾರ್ಯಪ್ಪ ನಾಟಕವನ್ನು ಬರೆದಿದ್ದೇನೆ. ನನ್ನ ಗೆಳೆಯ ಶಶಾಂಕ್ ಮತ್ತು ರೋಹಿತ್ ಪ್ರಕಟ ಮಾಡಿದ್ದೀರಿ. ನೀವು 1000 ಕಾಪಿಯನ್ನು ಮಾರಿಕೊಡ್ತೇನೆ. ನೀವು ಹಾಕಿದ ದುಡ್ಡು ವಾಪಸ್ ಬರುವ ಹಾಗೆ ನಾನು ನೋಡಿಕೊಳ್ತೇನೆ. ಭಯಬೇಡ. ಇವರೆಲ್ಲ ಹಿರಿಯರು ನನ್ನ ನಾಟಕದ ಬಗ್ಗೆ ಪ್ರೀತಿಯಿಂದ, ನನ್ನ ಬಗ್ಗೆ ಕಳಕಳಿಯಿಂದ ಬಂದಿದ್ದೀರಿ ಸರ್. ಒಳ್ಳೆಯ ಮಾತುಗಳನ್ನು ಹೇಳೋಕ್ಕೆ ಬಂದಿದ್ದೀರಿ. ನಿಮ್ಮ ಮಾತುಗಳು ನಮಗೆ ಸ್ಫೂರ್ತಿಯಾಗಲಿ. ನಮ್ಮ ರಂಗಭೂಮಿಯ ಜರ್ನಿ ಈಗಾಗಲೇ ಆಗಸ್ಟ್ 1ರಿಂದ ನಾವು ನಮ್ಮ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಪ್ರತಿ ವರ್ಷ ಹೊಸ ಕಲಾವಿದರು ಬರ್ತಾರೆ. ಅವರು ಹೇಳಿದ್ರು ನಿಜ, ಕೈಯಲ್ಲಿ ಅರ್ಧ ಸಾರ್ವಜನಿಕರಿದ್ದಂತ ಆಗುತ್ತೆ ನನಗೆ. ಅಂದರೆ ಅವರಿಗೆಲ್ಲ ಕಲಾವಿದರಿಗೆ ತಿಂಗಳಿಗೆ ಒಂದಷ್ಟು ಸಂಬಳ ಅಂತ ಕೊಡ್ತಾ, ಪ್ರಾರಂಭದಿಂದಲೂ ಟ್ರೈನಿಂಗ್ ಕೊಡೋವಾಗಲೂ ಸಂಬಳನೇ ಕೊಡ್ತಾ ಒಂದು ರೆಪರ್ಟ್ರಿ ಮಾಡ್ತಾಯಿದ್ದೀನಿ. ಆ ಕಡೆ ಇನ್ನೊಬ್ಬರು ರೆಪರ್ಟ್ರಿ ಮಾಡ್ತಿದ್ದಾರೆ. ಅವರ ಹೆಸರು ದೇಶಭಕ್ತ ಪ್ರಕಾಶ್ ರಾಜ್ ಅಂತ ಹೇಳುವವರು, ಜಿರ್ಲೆ. ಅವರ ನಾಟಕ ಅಲ್ಲ, ಏನದು, ಕೊಡಲ್ಲ ಅಂದರೆ ಕೊಡಲ್ಲ. ಅದು ಆ ನಾಟಕದ ಥೀಮ್ ಏನೆಂದರೆ ಯಾರು ತೆರಿಗೆ ಕೊಡಬೇಡಿ. ಚೆಂದಾಗಿರ್ತದಲ್ಲ. ನಾನು ಕೊಡಬೇಕು, ಇರಬೇಕು, ದೇಶಭಕ್ತಿ ಇರಬೇಕು. ನಮಸ್ಕಾರ.